ನಾರಿ ಶಕ್ತಿ ಬೆಂಗಳೂರು ಸಂಚಾಲಕರು ಹಾಗೂ ಮಹಿಳಾ ಪ್ರಬಲ ಬಿಜೆಪಿ ಮುಖಂಡರು ಹಾಗೂ ಜಿಬಿಯ ಪ್ರಬಲ ಆಕಾಂಕ್ಷಿಗಳಾದ ಶ್ರೀಮತಿ ಪುಣ್ಯವತಿ ನಾಗರಾಜ್ ರವರಿಂದ ಕೇಂದ್ರದಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಯಾಗದಂತೆ ತಡೆದಿರುವ ವಿರೋಧ ಪಕ್ಷಗಳ ನಾಯಕರುಗಳ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಾಂದ್ಲಜೆ, ರಾಜ್ಯ ಬಿಜೆಪಿ ಮಹಿಳಾ ಅಧ್ಯಕ್ಷೆ ಸಿ ಮಂಜುಳಾ, ಜಿಲ್ಲಾಧ್ಯಕ್ಷ ಸಪ್ತಗಿರಿಗೌಡರು, ಮಾಜಿ ಮಹಾಪೌರರು, ಪ್ರಧಾನ ಕಾರ್ಯದರ್ಶಿಗಳಾದ ಗೌತಮ್ ಕುಮಾರ್, ಚಿತ್ರನಟಿಯರುಗಳಾದ ಮಾಳವಿಕಾ ಅವಿನಾಶ್, ರೂಪಾ ಅಯ್ಯರ್, ಮಹಿಳಾ ಮುಖಂಡರಾದ ಪುಣ್ಯವತಿ ಸಿ. ನಾಗರಾಜ್ ರವರು ಮತ್ತು ಬಿಜೆಪಿ ಮಹಿಳಾ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನಾರಿ ಶಕ್ತಿ ಬೆಂಗಳೂರು ಸಂಚಾಲಕರು ಹಾಗೂ ಮಹಿಳಾ ಪ್ರಬಲ ಬಿಜೆಪಿ ಮುಖಂಡರು ಹಾಗೂ ಜಿಬಿಯ ಪ್ರಬಲ ಆಕಾಂಕ್ಷಿಗಳಾದ ಶ್ರೀಮತಿ ಪುಣ್ಯವತಿ ನಾಗರಾಜ್ ರವರಿಂದ ಕೇಂದ್ರದಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಯಾಗದಂತೆ ತಡೆದಿರುವ ವಿರೋಧ ಪಕ್ಷಗಳ ನಾಯಕರುಗಳ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಫೋರಮಿಂದ ಆಗಿರುವಂತಹ ಒಂದು ಜನಾಕ್ರೋಶ ಆಂದೋಲನ ಇವತ್ತು ಸುಮಾರು 1000ಕ್ಕೂ ಹೆಚ್ಚು ಜನ ಮಹಿಳೆಯರು ಇಲ್ಲಿ ಸೇರಿದ್ರು. ನಮ್ಮ ಕೇಂದ್ರ ಸಚಿವರಾದ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ತುಂಬಾ ಚೆನ್ನಾಗಿ ನಾರಿಯರಿಗೆ ಏನಕ್ಕೆ ಇವತ್ತು ಮಹಿಳಾ ಮೀಸಲಾತಿ ಬೇಕು, ಆಗಿರುವಂತ ಅನ್ಯಾಯ ಏನು ಅಂತ ಒಳ್ಳೆ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ನಮ್ಮ ಜನಸಂಖ್ಯೆನಲ್ಲಿ 50% ಇರುವಂತಹ ಮಹಿಳೆಯರಿಗೆ ನಮ್ಮ ಎಕ್ಸ್ಪೆಕ್ಟೇಷನ್ 50% ರಿಸರ್ವೇಶನ್ ಬರಬೇಕು ಅಂತ ರಾಜಕೀಯ ರಂಗದಲ್ಲೂ ಸಹ. ಯಾಕಂದ್ರೆ ಎಲ್ಲಾ ರಂಗದಲ್ಲೂ ಮಹಿಳೆಯರು ಉನ್ನತ ಮಟ್ಟಕ್ಕೇರಿ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ, ಸಾಧಕರಾಗಿದ್ದಾರೆ. ಹಾಗಿರುವಾಗ ಈ ಸಾಧಕಿಯರು ಯಾಕೆ ರಾಜಕೀಯ ರಂಗದಲ್ಲಿ ಆಡಳಿತದಲ್ಲಿ ಬರೋದಲ್ಲಿ ದೇಶ ನಿರ್ಮಾಣ ಮಾಡೋದಕ್ಕೂ ಒಂದು ಅವಕಾಶ ಯಾಕೆ ಕೊಡಬಾರ್ದು ಅನ್ನೋ ನಿಟ್ಟಲ್ಲಿ ಈ ಒಂದು ಜನಾಕ್ರೋಶ ಆಂದೋಲನ ಮಾಡಿರುವಂತದ್ದು. ನಮಗ್ ಬೇಕಾಗಿರುವಂತದ್ದು 50% ಅಲ್ಲಿ 33% ನಮ್ಮ ನರೇಂದ್ರ ಮೋದಿಜಿಯವರು ಸಂವಿಧಾನಿಕವಾಗಿ ಮಹಿಳೆಯರಿಗೆ ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ಇಷ್ಟೊಂದು ಅದ್ಭುತವಾದ ಒಂದು ಸಂಘಟನೆನ ಸಮಿತಿನ ಒಂದು ಪಾರ್ಲಿಮೆಂಟ್ ಅಲ್ಲಿ ತಗೊಂಡ್ಬಂದ್ರೆ ನಮಗೆ ಬೇಜಾರಾಗುವಂತ ವಿಷಯ ಏನಂದ್ರೆ ವುಮೆನ್ ಪಾರ್ಲಿಮೆಂಟೇರಿಯನ್ಸ್ ಆಗಿರುವಂತರು ನಮ್ಮ ಇವರು ಪ್ರಿಯಾಂಕಾ ಗಾಂಧಿ ಅವರು ಇರ್ಬೋದು, ಮತ್ತೆ ಮಮತಾ ಬ್ಯಾನರ್ಜಿ ಇರ್ಬೋದು, ಇಂಥ ದೊಡ್ಡವರೆಲ್ಲ ಈ ಮಹಿಳಾ ಮೀಸಲಾತಿಗೆ ಸಹಕಾರ ಮಾಡಬೇಕಾಗಿತ್ತು. ಇದು ಬಹಳಷ್ಟು ಅನ್ಯಾಯ ಆಗಿರುವಂತದ್ದು. ಈ ನಾರಿ ಶಕ್ತಿ ದೇಶ ಶಕ್ತಿ, ನಾರಿ ಶಕ್ತಿ ಇದ್ರೆ ಪ್ರಗತಿ ಆಗುತ್ತೆ ದೇಶ ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ಮನಸ್ಸಿಂದ ಗೌರವ ಪೂರ್ವಕವಾಗಿ ಸಂವಿಧಾನವಾಗಿ ಮಹಿಳೆಯರು ಕೊಡುವಂತ ಈ ಹಕ್ಕನ್ನ ತೆಗೆದುಕೊಂಡಿರೋದು ದೊಡ್ಡ ಅನ್ಯಾಯ. ನಮ್ಮ ಹೋರಾಟ, ನಮ್ಮ ಆಕ್ರೋಶ ಈ ಒಂದು ರಾಜಕೀಯ ಪಕ್ಷಗಳು ನಮ್ಮ ವಿರುದ್ಧವಾಗಿ ಎಲ್ಲಿ ನಿಂತಿದಾವೋ ಅವರ ವಿರುದ್ಧವಾಗಿ ನಮ್ಮ ಹೋರಾಟ ಸತತವಾಗಿ ನಡೆಯುತ್ತೆ. ಎಲ್ಲಿವರೆಗೂ ಅಂದ್ರೆ ಇದು ನಾವು ಗೆಲ್ಲುವವರೆಗೂ ನಡೆಯುತ್ತೆ. ಮುಂದೆ ಒಳ್ಳೆ ಆಡಳಿತವನ್ನು ಮಾಡಿ ದೇಶಾಭಿವೃದ್ಧಿಗೆ ನಮ್ಮ ಒಂದು ಸ್ವಾಭಿಮಾನದ ಒಂದು ಆಡಳಿತವನ್ನು ಕೊಡಬೇಕು ಅನ್ನೋದೇ ನಮ್ಮೆಲ್ಲರ ಇಚ್ಛೆ ಆಗಿದೆ. ನಮ್ಮ ಭಾರತ ದೇಶದಲ್ಲಿ ಗೌರವಾನ್ವಿತವಾಗಿ ನಮ್ಮ ಮಹಿಳೆಯರ ಹಕ್ಕನ್ನು, ರಾಜಕೀಯ ಹಕ್ಕನ್ನು ನಮಗೆ ಕೊಡಿ ಅಂತ ಈ ಮುಖೇನ ಮನವಿ ಮಾಡ್ತಾ ಇದ್ದೀವಿ. ಮಹಿಳಾ ವಿರೋಧಿ ಕಾಂಗ್ರೆಸ್ ಧೋರಣೆಯನ್ನ ವಿರೋಧಿಸಿ ಇವತ್ತು ಬಹಳಷ್ಟು ಜನ ಮಹಿಳೆಯರು ಇವತ್ತು ಬೇರೆ ಬೇರೆ ಕ್ಷೇತ್ರಗಳಿಂದ ಯಾರ್ಯಾರು ಸಾಧನೆಯನ್ನ ಮಾಡಿರ್ತಕ್ಕಂಥ ಆ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಇವತ್ತು ಬಂದು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದಿದೆ. ನಿನ್ನೆ ನಮ್ಮ ಪಕ್ಷದಿಂದ ಈ ಒಂದು ಹೋರಾಟವನ್ನ ಮಾಡ್ಬೇಕು ಅಂತ ಕರೆಯನ್ನ ಕೊಟ್ಟಿದ್ವಿ. ಬರೀ ಪಕ್ಷದ ವತಿಯಿಂದ ಮಾಡಬಾರ್ದು, ಇದು ಯಾರ್ಯಾರು ನಾರಿಯರಿದ್ದಾರೆ, ಯಾರ್ಯಾರಿಗೆ ಅನ್ಸಿತ್ತು ಈ ಒಂದು ಕಾಂಗ್ರೆಸ್ಸಿನ ಧೋರಣೆ ಮಹಿಳಾ ವಿರೋಧಿ ಇತ್ತು ಅಂತೇಳಿ ಅವರೆಲ್ಲರೂ ಬರ್ಬೇಕು ಅಂತ ಕೇಳ್ಕೊಂಡಿದ್ವಿ. ಹಾಗಾಗಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಹೆಣ್ಣು ಮಕ್ಕಳು ಬಂದು ಇವತ್ತು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದಿದೆ. ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಕುಮಾರಿ ಶೋಭಾ ಕರಂದ್ಲಾಜೆ ಅವರು, ನಮ್ಮ ಕೇಂದ್ರದ ಸಚಿವರು, ಅವರು ಕೂಡ ಬಂದು ಅವರ ಧ್ವನಿಯನ್ನ ಗೂಡಿಸಿರ್ತಕ್ಕಂಥದ್ದಿತ್ತು. ಬಹಳಷ್ಟು ಯಶಸ್ವಿಯಾಗಿರ್ತಕ್ಕಂಥದ್ದಿದೆ. ಹಾಗೆ ಈ ಕಾಂಗ್ರೆಸ್ಸಿನ ಈ ಒಂದು ಮಹಿಳಾ ವಿರೋಧಿ ಮತ್ತೆ ರೈತರ ವಿರೋಧಿ ಮತ್ತು ದಲಿತರ ವಿರೋಧಿ ಇರ್ತಕ್ಕಂಥ ಧೋರಣೆಯನ್ನ ಮುಂದಕ್ಕೂ ಕೂಡ ನಮ್ಮ ಪಕ್ಷದಿಂದ ನಾವು ಪ್ರತಿಭಟನೆಯ ಮೂಲಕ ಜನರ ಬಳಿಗೆ ತಗೊಂಡೋಗ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ರು ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತೀನಿ. ಯಾಕೆ ಅಂತಂದ್ರೆ ಅವರು ಕೂಡ ಅವರ ಧ್ವನಿಯನ್ನ ಇವತ್ತು ಇಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಇವತ್ತು ಬೆಂಗಳೂರು ರಾಜಧಾನಿ ಆಗಿರ್ತಕ್ಕಂಥದಕ್ಕೆ ಇವತ್ತು ಇಲ್ಲಿ ಮಾಡಿದ್ದೇವೆ. ಬೇರೆ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಇದರ ಜೊತೆಯಲ್ಲಿ ನಡೀತಾ ಇದೆ. 27ನೇ ತಾರೀಕು ಕೂಡ ದೊಡ್ಡದಾದಂತ ಒಂದು ಕಾರ್ಯಕ್ರಮ, ರಾಜ್ಯದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದಿದೆ. ಅವತ್ತು ದೊಡ್ಡದಾದಂತ ಒಂದು ಕಾರ್ಯಕ್ರಮ ಪಕ್ಷದ ವತಿಯಿಂದ ಮಾಡ್ತಾವೆ.